ಅಹಿಂದ ಸಿದ್ದುಗೆ ಕಾಂಗ್ರೆಸ್ ಅಪಮಾನ ಮಾಡಿದೆ ಅಂತ ಹೇಳಿದ್ದಾರೆ. ಸಮಯ ಕೊಡಿ ಅಂತ ಕೇಳಿದ್ರು ಕೂಡ ಸಿದ್ದರಾಮಯ್ಯ ಭಿಕ್ಷೆ ಬೇಡಿದ್ರು. ಆದರೂ ಕೂಡ 3 ತಿಂಗಳಲ್ಲ 3 ದಿನ ಕೂಡ ಸಮಯ ಕೊಡಲಿಲ್ಲ. ಮೂರು ತಿಂಗಳಲ್ಲ 3 ದಿನ ಕೂಡ ಸಮಯ ಕೊಡಲಿಲ್ಲ. ಮಾಜಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಏಕಾಏಕಿ ಸಿಎಂ ಕಿತ್ತು ಹಾಕುವುದೇ ಕಾಂಗ್ರೆಸ್ನ ಸಂಸ್ಕೃತಿಯಾಗಿದೆ ಅಂತ ಹೇಳಿದ್ದಾರೆ. ರಾಹುಲ್ ಕಿತಾಪತಿಯಿಂದ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಿದ್ದಾರೆ. ವೀರೇಂದ್ರ ಪಾಟೀಲ್ರನ್ನ ರಾಜೀವ್ ಗಾಂಧಿ ಕಿತ್ತು ಹಾಕಿದ್ರು. ದೇವರಾಜ್ ಅರಸ್ರನ್ನ ಇಂದಿರಾ ಗಾಂಧಿ ಕಿತ್ತು ಹಾಕಿದ್ರು. ಸ್ಫೋಟಕ ಆರೋಪ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಏಕಾಏಕಿ ಸಿದ್ದರಾಮಯ್ಯ ಮೇಲೆ ಅಶೋಕ್ಗೆ ಫುಲ್ ಲವ್ ಆಗ್ಬಿಟ್ಟಿದೆ. ಅಹಿಂದ ಸಿದ್ದುಗೆ ಕಾಂಗ್ರೆಸ್ ಹೈಕಮಾಂಡ್ ಅಪಮಾನ ಮಾಡಿದೆ. ಸಮಯ ಕೊಡಿ ಅಂತ ಸಿದ್ದರಾಮಯ್ಯ ಭಿಕ್ಷೆ ಬೇಡಿದ್ರು ಕೂಡ 3 ತಿಂಗಳಲ್ಲ 3 ದಿನ ಕೂಡ ಸಮಯ ಕೊಡಲಿಲ್ಲ ಸಿದ್ದರಾಮಯ್ಯ ಅವರಿಗೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಇದೀಗ ಏಕಾಏಕಿ ಸಿಎಂ ರನ್ನ ಕಿತ್ತು ಹಾಕೋದೇ ಕಾಂಗ್ರೆಸ್ನ ಸಂಸ್ಕೃತಿ ಅಂತ ಕಿಡಿಕಾರಿದ್ದಾರೆ. ರಾಹುಲ್ ಕಿತಾಪತಿಯಿಂದಾನೇ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಿರುವುದು, ಜೊತೆಗೆ ವೀರೇಂದ್ರ ಪಾಟೀಲ್ರನ್ನ ರಾಜೀವ್ ಗಾಂಧಿ ಕಿತ್ತು ಹಾಕಿದ್ರು. ಅದಕ್ಕಿಂತ ಹಿಂದೆ ದೇವರಾಜ್ ಅರಸ್ರನ್ನ ಇಂದಿರಾ ಗಾಂಧಿ ಅವರು ಕಿತ್ತು ಹಾಕಿದ್ರು. ಸ್ಫೋಟಕ ಆರೋಪ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಎಲ್ಲರೂ ಕೂಡ ನನಗೆ 3 ತಿಂಗಳ ಒಂದು ಅವಕಾಶ ಕೊಡಿ, ಈ ವರದಿಯನ್ನ ಸಂಪೂರ್ಣ ಮಾಡಿ ಈ ವರದಿನ ತಗೊಂಡ್ಬಿಡ್ತೀನಿ, ಇನ್ನೂ ಅನ್ಫಿನಿಶ್ ಇದೆ, ಫೈನಲ್ ಟಚ್ ಅಪ್ ಮಾಡಬೇಕು, 3 ತಿಂಗಳ ಟೈಮ್ ಕೊಡಿ ಅಂದ್ರೆ 3 ದಿನಾನು ಟೈಮ್ ಕೊಡಲ್ಲ ಅಂತ ಹೇಳಿದ್ರು. ಇದು ಪಕ್ಕಾ ನ್ಯೂಸ್. 3 ದಿನಾನು ಟೈಮ್ ಕೊಡದ 2 ದಿನದಲ್ಲಿ ಗೇಟ್ ಪಾಸ್ ಕೊಟ್ಟಂಥದ್ದು ಈ ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಅದರಿಂದ ಇನ್ನು ಮುಂದೆ ಕಾಂಗ್ರೆಸ್ ಪಾರ್ಟಿ ನಾನು ಹಿಂದುಳಿದ ವರ್ಗವರ ಚಾಂಪಿಯನ್ ಅಂತ ಹೇಳ್ಕೊಳಕ್ ಸಾಧ್ಯ ಇಲ್ಲ. ಮುಗಿದೋಯ್ತು. ವೀರೇಂದ್ರ ಪಾಟೀಲ್ನ ಅವಮಾನ ಮಾಡಿ ಯಾವ ರೀತಿ ಲಿಂಗಾಯತರು ನಿಮ್ಮಿಂದ ದೂರ ಆದ್ರು, ಈಗ ಅದೇ ಸ್ಥಿತಿ ಹಿಂದುಳಿದ ಸಮಾಜ, ಆ ಕುರುಬ ಸಮಾಜ ಇರ್ಬೋದು, ಬೇರೆ ಬೇರೆ ಸಮಾಜನೂ ಇರ್ಬೋದು, ಕುರುಬರು ಅಂತೂ ತಿರುಗಿ ಬಿದ್ದಿದ್ದಾರೆ, ಕುರುಬ ಸಮಾಜ ಅಂತೂ ತಿರುಗಿ ಬಿದ್ದಿದ್ದಾರೆ. ಎಲ್ಲರೂ ಕೂಡ ಇವರಿಗೆ ಸರಿಯಾದಂಥ ಪಾಠ 2028ಕ್ಕೆ ನಿಮ್ಗೆ ಸರಿಯಾದಂಥ ಪಾಠವನ್ನ ಈ ರಾಜ್ಯದ ಸಮುದಾಯಗಳು, ಯಾವ ಹಿಂದುಳಿದ ವರ್ಗದ ಸಮುದಾಯದಿದೆ ಅವರು ಪಾಠವನ್ನ ಕಲಿಸ್ತಾರೆ ಅನ್ನೋ ಒಂದು, ನನಗೆ 3 ತಿಂಗಳ ಒಂದು ಅವಕಾಶ ಕೊಡಿ, ಈ ವರದಿ ಡಿಕೆ ಅಂತಂದ್ರೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಡ್ರೈವರ್ ಬದಲಾಗಿದ್ದಾನೆ, ಆದ್ರೆ ಬಸ್ಸು ಕೆಟ್ಟು ಹೋಗಿದೆ. ಮನೆ ಹಾಳು ಮಾಡಬೇಕಾದ್ರೆ ಹಳೆ ಲಾರಿ ಕೊಡ್ಸಿ ಅಂತಾರೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಹಳೆ ಲಾರಿಯನ್ನ ಕೊಟ್ಟಿದ್ದಾರೆ. ಸಾಲ ಮಾಡಿ ಡೀಸೆಲ್ ಹಾಕಿ ಅಂತ ಡಿಕೆಶಿಗೆ ಬಸ್ ಅನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ಆದಾಯಕ್ಕಿಂತಲೂ ಹೆಚ್ಚು ಸಾಲ ಮಾಡಿದ್ದು ಸಿದ್ದರಾಮಯ್ಯ ಅಂತ ಆರೋಪ ಮಾಡಿದ್ದಾರೆ. ವ್ಯಂಗ್ಯವಾಗಿ ಟೀಕೆ ಮಾಡಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಮುಂದಿನ ಮುಖ್ಯಮಂತ್ರಿ ಡಿಕೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಈಗ ಡ್ರೈವರ್ ಬದಲಾಗಿದ್ದಾನೆ, ಆದ್ರೆ ಬಸ್ ಕೂಡ ಕೆಟ್ಟು ಹೋಗಿದೆ. ಮನೆ ಹಾಳು ಮಾಡಬೇಕಾದ್ರೆ ಹಳೆ ಲಾರಿ ಕೊಡ್ಸಿ ಅಂತಾರೆ. ಡಿಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಹಳೆ ಲಾರಿಯನ್ನ ಕೊಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಹಿಂದೆ ಗಾದೆ, ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತಾಡ್ತಾ ಇದ್ದಿದ್ದು, ಯಾರ ಮನೆನ ಹಾಳು ಮಾಡಬೇಕು ಅಂದ್ರೆ ಅವ್ರಿಗೊಂದು ಹಳೆ ಲಾರಿ ಕೊಡಿಸ್ಕೊಡ್ಬೇಕಂತೆ. ಹಂಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಹಳೆ ಲಾರಿ ಕೊಟ್ಟವ್ರೆ. ಕೆಟ್ಟೋಗಿರೋ ಗಾಡಿ ಇದು. ಯಾರ ಮನೆ ಆದ್ರೂ ಹಾಳು ಮಾಡಬೇಕು ಅಂತಂದ್ರೆ ಹಳೆ ಲಾರಿ ಕೊಡಿಸ್ಬಿಡಿ ಅಂತ ಹಿಂದೆ ಗಾದೆ, ನಮ್ಮಲ್ಲಿ ಗಾದೆ ಇದ್ದಿದ್ದು, ಗಾದೆ ಮಾತಾಡ್ತಾ ಇದ್ದಿದ್ದು.